ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಇಂದಿನ ವಿಡಿಯೋದಲ್ಲಿ ಮೊಬೈಲ್ ಕ್ಯಾಮೆರಾ ಸೆಟ್ಟಿಂಗ್ಸ್ ಏನೇನು ಚೇಂಜ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಬೇಸಿಕಲಿ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ರಿಲೇಟೆಡ್ ನೋಡೋಣ. ಅಂದರೆ ಮೊಬೈಲಲ್ಲಿ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ವಿಡಿಯೋ ಸೆಟ್ಟಿಂಗ್ಸ್ ವಿಡಿಯೋ ಶೂಟ್ ಮಾಡಬೇಕಾದ್ರೆ ವಿಡಿಯೋ ಸೆಟ್ಟಿಂಗ್ಸ್ ಏನೇನು ಚೇಂಜ್ ಮಾಡ್ಕೋಬೇಕು ಮುಂಚೆನೇ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಅಂದರೆ ಹಿಟ್ ದಟ್ ಲೈಕ್ ಬಟನ್. ಹಾಗೆ ನಿಮಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ವಿಡಿಯೋ ನೋಡಿ ಕಾಮೆಂಟ್ಸಲ್ಲಿ ಕೇಳಬಹುದು, ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ್ಯಾಟ್ ಸಬ್ಸ್ಕ್ರೈಬ್ ಬಟನ್. ಹಾಗಾದರೆ ವೀಕ್ಷಕರಿಗೆ ನೋಡಿರಿ, ನಾವು ಎಷ್ಟೊಂದು ಸಲ ಮೊಬೈಲ್ ಯೂಶಲಿ ನಾವು ಏನು ಮಾಡ್ತೀವಪ್ಪ, ಮೊಬೈಲ್ ಓಪನ್ ಮಾಡಿದ ತಕ್ಷಣ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ವೀಡಿಯೋ ಮೋಡಿಗೆ ಹೋಗ್ತೀವಿ, ಅಲ್ಲಿ ರೆಕಾರ್ಡ್ ಬಟನ್ನ ಪ್ರೆಸ್ ಮಾಡಿ ವೀಡಿಯೋ ತೆಗಿಲಿಕ್ಕೆ ವೀಡಿಯೋ ಶೂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೌದಾ, ಇದು ಯೂಶುವಲ್ ಪ್ರಾಕ್ಟೀಸ್ ಇರುತ್ತೆ. ಬಟ್ ಇದರಲ್ಲಿ ಕೆಲವು ಸೆಟ್ಟಿಂಗ್ಸ್ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ಏನಪ್ಪ ಸೆಟ್ಟಿಂಗ್ಸ್ ಅಂದರೆ ಮೀಟ್ರಿಂಗ್ ಅಂತ ನೀವು ನೋಡಿರ್ಬೋದಾ, ಗಮನ ಕೊಟ್ಟಿರ್ಬೋದು ನೀವು. ಮೀಟ್ರಿಂಗ್ ಅಂತ ಇರುತ್ತೆ, ಒಂದು ಸ್ಮಾಲ್ ಬ್ರಾಕೆಟ್ ಟೈಪ್ಸ್ ಕೊಟ್ಟಿರ್ತಾರೆ ಶೇಪು ಅಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೆಂಟರ್ ವೈಡ್ ಮೀಟ್ರಿಂಗ್, ಸ್ಪಾಟ್ ಮೀಟ್ರಿಂಗ್ ಆಸ್ ವೆಲ್ ಆಸ್ ಮ್ಯಾಟ್ರಿಕ್ಸ್ ಮೀಟ್ರಿಂಗ್ ಅಂತ ಇರುತ್ತೆ. ಸೊ ಐ ಥಿಂಕ್ ಮೋಸ್ಟ್ ಆಫ್ ದಿ ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಈ 3 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಈ ಮೀಟ್ರಿಂಗ್ ಏನಿದೆ ಅಲ್ಲ, ವೆರಿ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದೊಂದು ಮೀಟ್ರಿಂಗ್ ಒಂದು. ಇನ್ನೊಂದು ಏನಪ್ಪ ಆಸ್ಪೆಕ್ಟ್ ಅಂದರೆ ಆಟೋ ಎಕ್ಸ್ಪೋಜರ್ ಆಸ್ ವೆಲ್ ಆಸ್ ಆಟೋ ಫೋಕಸ್ ಲಾಕ್ ಅಂತೀವಿ. AFAE ಲಾಕ್ ಅಂತ ಇರುತ್ತೆ. ಯಾವುದೇ ಮೊಬೈಲಲ್ಲಿ ನೀವು ವಿಡಿಯೋ ಇರಲಿ ಅಥವಾ ಫೋಟೋ ಇರಲಿ ಶೂಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನೀವು ಟ್ಯಾಪ್ ಮಾಡ್ತಿರಲ್ವಾ ಫೋಕಸ್ ಮಾಡಲಿಕ್ಕೆ, ಅಲ್ಲಿ ಮಾಡಿದ ತಕ್ಷಣ ರೌಂಡ್ ಅಥವಾ ಸ್ಕ್ವೇರಲ್ಲಿ ರಿಂಗ್ ಬರುತ್ತೆ ಈ ಥರ. ಸೊ ಅದನ್ನೇ ಏನಾಗುತ್ತೆ, ಅಲ್ಲಿ ಒಂದು ಸ್ಲೈಡರ್ ಇರುತ್ತೆ ಎಕ್ಸ್ಪೋಜರ್ ಚೇಂಜ್ ಮಾಡಲಿಕ್ಕೆ. ಹೌದಾ, ಅದನ್ನು ಬ್ರೈಟು ಅಥವಾ ಡಾರ್ಕ್ ಮಾಡ್ಕೋಬೋದು. ಬಟ್ ಅದ್ರ ಜೊತೆಗೆ ಅಲ್ಲಿ ಅದನ್ನು ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದರೆ ಅದೇ ಥರ ಒತ್ತಿಟ್ಕೊಂಡ್ರೆ ಅಲ್ಲಿ ಟ್ಯಾಪ್ ಮಾಡಿ AFAE ಲಾಕ್ ಅಂತ ನೀವು ನೋಡಬಹುದು. ಸೊ ಇವಾಗ ನೀವು ಇನ್ನೂ ಟ್ರೈ ಮಾಡಿಲ್ಲಪ್ಪ, ನೋಡೇ ಇಲ್ಲ, ಅದು ಅಬ್ಸರ್ವ್ ಮಾಡಿಲ್ಲ ಅಂದರೆ ಈಗ ಹೋಗಿ ನೀವು ಕ್ಲಿಕ್ ಮಾಡಿ ಟ್ಯಾಪ್ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ ಅದು ಅವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಇವಾಗ ಇದೇನು ಆಟೋ ಎಕ್ಸ್ಪೋಜರ್ ಆಸ್ ವೆಲ್ ಆಸ್ ಆಟೋ ಫೋಕಸ್ ಲಾಕ್. ಸೊ ಫೋಕಸ್ ಮಾಡಬೇಕಾದ್ರೆ ಕೆಲವೊಮ್ಮೆ ಏನಾಗುತ್ತೆ, ವಿಡಿಯೋ ನಾವು ಶೂಟ್ ಮಾಡ್ತಾ ಇರ್ತೀವಿ, ಅವಾಗ ನಾವು ಪರ್ಸನ್ಸ್ ಫೇಸ್ ಮೇಲೆ ಟ್ಯಾಪ್ ಮಾಡೋದಿಲ್ಲ. ಸೊ ಆಟೋಮೆಟಿಕ್ಕಾಗಿ ಮೊಬೈಲ್ ಏನು ಡಿಸೈಡ್ ಮಾಡುತ್ತೆ, ಬ್ಯಾಕ್ ಸೈಡ್ ಸೀನ್ ತುಂಬ ಬ್ರೈಟ್ ಇದೆ, ಸೊ ಅಲ್ಲಿ ಫೋಕಸ್ ಮಾಡೋಣ ಅಂತ ಫೋಕಸ್ ಆಗುತ್ತೆ. ಅವಾಗ ನೀವು ವೀಡಿಯೋಸ್ ತೆಗೆದಿದ ತಕ್ಷಣ ಏನಾಗುತ್ತೆ, ಎಲ್ಲ ಬ್ಲರ್ ಬಂದುಬಿಡುತ್ತಲ್ಲಪ್ಪ, ಏನು ವೀಡಿಯೋನೇ ಚೆನ್ನಾಗಿ ಬಂದಿಲ್ಲ ಅಂತೀರ. ಹೌದಾ, ಎಷ್ಟೊಂದು ಸಲ ಆಗಿರ್ಬೋದು ಈ ಥರ. ಸೊ ಅವಾಗ ಏನು ಮಾಡುತ್ತೆ, ಮೊಬೈಲ್ ಡಿಸೈಡ್ ಮಾಡ್ಲಿಕ್ಕೆ ಬಿಟ್ಟಾಗ, ಸೊ ಮೊಬೈಲ್ ಬ್ಯಾಕ್ ಸೈಡ್ ತುಂಬ ಬ್ರೈಟ್ ಇದೆ, ಅದನ್ನು ಫೋಕಸ್ ಮಾಡೋಣ ಅಂತ ಹೋಗಿದ ತಕ್ಷಣ ಮುಂದುಗಡೆ ಇರೋ ಸಬ್ಜೆಕ್ಟ್ ಎಲ್ಲ ಬ್ಲರ್ ಕಾಣಿಸುತ್ತೆ. ಸೊ ಅವಾಗ ಏನು ಮಾಡ್ಬೇಕು, ನಾವು ಟ್ಯಾಪ್ ಟು ಫೋಕಸ್ ಯೂಸ್ ಮಾಡಿ ಫಸ್ಟ್ ಪರ್ಸನ್ಸ್ ಫೇಸ್ ಮೇಲೆ ನಾವು ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಅದನ್ನು ಫೋಕಸ್ ಮಾಡಿ ಅದನ್ನು ಕರೆಕ್ಟಾಗಿ ಎಕ್ಸ್ಪೋಸ್ ಮಾಡುತ್ತೆ. ಬಟ್ ಎಷ್ಟೊಂದು ಸಲ ಅದು ಕೂಡ ಎಕ್ಸ್ಪೋಸ್ ಆಗಿಲ್ಲ ಅಂದರೆ ನಾವು ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿ ಅದನ್ನು ಲಾಕ್ ಮಾಡ್ಬೋದು. ನೀವು ತುಂಬ ಒಳ್ಳೆ ಸೆಟ್ಟಿಂಗ್ ಕೊಟ್ಟಿರ್ತಾರೆ ಮೊಬೈಲಲ್ಲಿ. ಸೊ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿ ಈ ಥರ ಲಾಕ್ ಮಾಡಿದ ತಕ್ಷಣ ಸೊ ನಾವು ಆ ಪರ್ಸನ್ಸ್ ಎಲ್ಲೆಲ್ಲಿ ಇರ್ತಾರಲ್ಲ, ನಾವು ವಿಡಿಯೋ ಶೂಟ್ ಮಾಡ್ತಾ ಇರ್ತೀವಲ್ವಾ, ಸೊ ಅಷ್ಟು ಡಿಸ್ಟೆನ್ಸಲ್ಲಿ ಅದು ಆಟೋಮೆಟಿಕ್ಕಾಗಿ ಫೋಕಸ್ ಆಸ್ ವೆಲ್ ಆಸ್ ಎಕ್ಸ್ಪೋಜರ್ ಲಾಕ್ ಮಾಡಿ ತುಂಬ ಶಾರ್ಪ್ ಇಮೇಜಸ್ ಕೊಡುತ್ತೆ. ಅಂದರೆ ವಿಡಿಯೋ ಇರಲಿ ಅಥವಾ ಫೋಟೋಸ್ ಇರಲಿ, ನಾವು ಇವಾಗ ವಿಡಿಯೋ ಡಿಸ್ಕಸ್ ಮಾಡುತ್ತಿರೋದ್ರಿಂದ ಸೊ ವಿಡಿಯೋದಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಇಮೇಜಸ್ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗ್, ಅದು ಭಾಳ ಚೆನ್ನಾಗಿ ಗೊತ್ತಿಲ್ಲ, ಆಮೇಲೆ ಭಾಳ ಜನರು ಹೇಳೋದು ಇಲ್ಲ ಅದು. ಸೊ ಐ ಥಿಂಕ್ ನಾನು ಇವತ್ತು ಹೇಳಿದ್ದೀನಿ, ನೀವು ಹೋಗಿ ಟ್ರೈ ಮಾಡಿ ಡೆಫಿನೆಟಾಗಿ ನಿಮ್ಮ ಕಾಮೆಂಟ್ ಸೆಕ್ಷನ್ ಹೇಳ್ರಿ. ಓಕೆ, ಸೊ ಆಟೋ ಎಕ್ಸ್ಪೋಜರ್ ಆಸ್ ವೆಲ್ ಆಸ್ ಆಟೋ ಫೋಕಸ್ ಸೆಟ್ಟಿಂಗ್, ಇವೆರಡು ಸೆಟ್ಟಿಂಗ್ ಆದಮೇಲೆ ಇವೆರಡು ಆ್ಯಕ್ಚುಲಿ ಇನ್ ಟ್ಯಾಂಡಮ್, ಅಂದರೆ ಇವೆರಡು ಮ್ಯೂಚುವಲ್ ಆಗಿ ವರ್ಕ್ ಮಾಡುತ್ತಿರುತ್ತೆ. ಹೇಗಪ್ಪ ಅಂದರೆ ಈಗ ಎಕ್ಸ್ಪೋಜರ್ ಅಂದ ತಕ್ಷಣ ಆವಾಗಲೇ ಏನಂದರೆ ಬ್ರೈಟ್ನೆಸ್, ಎಷ್ಟು ಬ್ರೈಟ್ ಇದೆ ಇಮೇಜ್ನ ಡಿಸೈಡ್ ಮಾಡುತ್ತೆ ಎಕ್ಸ್ಪೋಜರ್. ಈಗ ಕೆಲವೊಮ್ಮೆ ಏನಾಗುತ್ತೆ, ಅಂಡರ್ ಎಕ್ಸ್ಪೋಸ್ ಆಗಿರ್ಬೋದು ಇಮೇಜ್, ನಾವು ವಿಡಿಯೋ ಶೂಟ್ ಮಾಡ್ತಾ ಇರ್ತೀವಿ, ಒಂಥರ ಡಾರ್ಕ್ ಆಗಿ ಕಾಣಿಸ್ಬೋದು ಸೀನ್ಸ್ನ. ಅವಾಗ ಏನು ಮಾಡ್ತೀವಿ ನಾವು, ಅದ್ರ ಮೇಲೆ ಒಂದ್ಸಲ ಟ್ಯಾಪ್ ಮಾಡಬೇಕು ನೀವು ಮೊಬೈಲಲ್ಲಿ, ಆಮೇಲೆ ಅದನ್ನು ಸ್ಲೈಡರ್ ತೊಗೊಂಡು ಎಕ್ಸ್ಪೋಸ್ ಜಾಸ್ತಿ ಮಾಡಬೇಕು. ಸೊ ದ್ಯಾಟ್ ಈಸ್ ಕಾಲ್ಡ್ ಎಕ್ಸ್ಪೋಜರ್. ಅದನ್ನು ಬ್ರೈಟ್ ಆಗುತ್ತೆ ಅವಾಗ ಇಮೇಜ್, ರೈಟ್. ಸೊ ನಾವು ಏನು ಶೂಟ್ ಮಾಡಬೇಕಂತ ಇರ್ತೀವೋ ಅದನ್ನು ಕರೆಕ್ಟಾಗಿ ಎಕ್ಸ್ಪೋಸ್ ಮಾಡಬೇಕು ಅಂತೀವಿ. ಸೊ ಅದಕ್ಕೆ ಏನಂತಾರೆ, ಆಟೋ ಎಕ್ಸ್ಪೋಜರ್ ಅಂತಾರೆ. ಸೊ ಇವಾಗ ಆಟೋ ಅಂದರೆ ಕ್ಯಾಮ್ರಾಗೆ ಡಿಸೈಡ್ ಮಾಡ್ಲಿಕ್ಕೆ ಬಿಡೋದು, ಆಟೋ ಬೇಡಪ್ಪ ಮ್ಯಾನುವಲ್ ಅಂದರೆ ನಾವು ಟ್ಯಾಪ್ ಆ್ಯಂಡ್ ಹೋಲ್ಡ್ನ ಆವಾಗಲೇ ಹೇಳಿದ್ನಲ್ಲ ನಿಮಗೆ ತೋರಿಸ್ತೀನಿ. ಸೊ ಅದನ್ನೇ ನಾವು ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಮೊಬೈಲ್ ಸೆಟ್ಟಿಂಗ್ಸ್ನ ಯೂಸ್ ಮಾಡಿಕೊಂಡು ಶೂಟ್ ಮಾಡೋದು ವೀಡಿಯೋನ, ರೈಟ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಇಲ್ಲಿ ಅಂದರೆ ಮ್ಯಾಟ್ರಿಕ್ಸ್ ಮೀಟ್ರಿಂಗ್, ಸೆಂಟರ್ ವೈಡ್ ಮೀಟ್ರಿಂಗ್ ಆಸ್ ವೆಲ್ ಆಸ್ ಸ್ಪಾಟ್ ಮೀಟ್ರಿಂಗ್. ಸೊ ಈ ಮೀಟ್ರಿಂಗ್ ಮೆಥಡ್ ಏನಂದರೆ ಡಿಪೆಂಡ್ಸ್ ಆನ್ ಸೀನ್. ಈಗ ಎಷ್ಟೊಂದು ಸಲ ಲ್ಯಾಂಡ್ಸ್ಕೇಪ್ಸ್ನ ನಾವು ಈಗ ಔಟ್ಡೋರಲ್ಲಿ ಹೋಗಿರ್ತೀವಿ, ಲ್ಯಾಂಡ್ಸ್ಕೇಪ್ ಇದೆ ಅಂದರೆ ಇನ್ಫೈನೈಟ್ ನೀವು ಫೋಕಸ್ ಮಾಡ್ಬೋದು, ನೋಡ್ತಾ ಇದ್ದೀರಪ್ಪ ಸಬ್ಜೆಕ್ಟ್ ಅಂದರೆ, ಅವಾಗ ಏನು ಮಾಡಬೇಕು, ಮ್ಯಾಟ್ರಿಕ್ಸ್ ಮೀಟ್ರಿಂಗ್ ಇಡಬೇಕು. ಅವಾಗ ಮೊಬೈಲ್ ಏನು ಡಿಸೈಡ್ ಮಾಡುತ್ತೆ, ಮ್ಯಾಟ್ರಿಕ್ಸ್ ಇಟ್ಟಿದ ತಕ್ಷಣ ಓಕೆ ಸೀನ್ ಈಗ ಲ್ಯಾಂಡ್ಸ್ಕೇಪ್ ಇದೆ, ಸೊ ಎಲ್ಲಿ ಏನು ನಡೀತಾ ಇದೆ ಆ್ಯಕ್ಟಿವಿಟಿ ಅದ್ರ ಬೇಸಿಸ್ ಮೇಲೆ ಆಟೋಮೆಟಿಕ್ ಆಗಿ ಫೋಕಸ್ ಆಸ್ ವೆಲ್ ಆಸ್ ಎಕ್ಸ್ಪೋಜರ್ ಮಾಡುತ್ತೆ. ಹಾಗೆ ಇಮೇಜ್ ಕೂಡ ಓವರ್ ಆಲ್ ಶಾರ್ಪ್ ಇಮೇಜ್ ಕೊಡುತ್ತೆ ನಿಮಗೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಸೆಂಟರ್ ವೈಡ್ ಮೀಟ್ರಿಂಗ್. ಹೆಸರಲ್ಲೇ ಇದೆ ಸೆಂಟರ್ ವೈಡ್ ಅಂದರೆ ಮೆಜಾರಿಟಿ ಆಫ್ ದಿ ಫ್ರೇಮ್ ನಿಮಗೆ ಸೆಂಟರಾಗಿ ಅದು ಫೋಕಸ್ ಮಾಡುತ್ತೆ ಮೊಬೈಲ್. ಸೊ ಅವಾಗ ಏನಾಗುತ್ತೆ, ಸೆಂಟರಲ್ಲಿ ಅಂದರೆ ಆ್ಯಾವ್ರೇಜಾಗಿ ಸೆಂಟರ್ನಲ್ಲಿ ಯಾರು ಇದ್ದಾರೆ ಅದ್ರ ಬೇಸಿಸ್ ಮೇಲೆ ಎಕ್ಸ್ಪೋಜರ್ ಆ್ಯಸ್ ವೆಲ್ ಆಸ್ ಫೋಕಸ್ನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಮೊಬೈಲ್. ಸೊ ನಾವು ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಈಗ ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತಿರ್ತೀರ, ಸ್ಟ್ರೀಟ್ ಫೋಟೋಗ್ರಫಿ ಮಾಡಬೇಕಾದ್ರೆ ನಮಗೆ ಎಷ್ಟೋ ಬ್ಯಾಕ್ಗ್ರೌಂಡ್ ಅನ್ನೆಸೆಸರಿ ಇರುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ಏನಿರುತ್ತೆ, ಫ್ರೇಮಲ್ಲಿ ನಮಗೆ ಪರ್ಸನ್ ಆ್ಯಸ್ ವೆಲ್ ಆಸ್ ಅದು ಸಬ್ಜೆಕ್ಟ್ ಇರುತ್ತೆ ಅಲ್ವಾ. ಸೊ ಆ ಸಬ್ಜೆಕ್ಟ್ನ ಕರೆಕ್ಟಾಗಿ ಎಕ್ಸ್ಪೋಸ್ ಮಾಡಬೇಕಂದ್ರೆ ಅಲ್ಲಿ ನೀವು ಸೆಂಟರ್ ವೈಡ್ ಮೀಟ್ರಿಂಗ್ ಇಡಬೇಕು. ಹಾಗೆ ಎಷ್ಟೊಂದು ಸಲ ಈಗ ಗ್ರೂಪ್ ಇಮೇಜಸ್ ಏನು ತಗೋತೀವಲ್ವಾ, ಆ ಟೈಮಲ್ಲಿ ನೀವು ಸೆಂಟರ್ ವೈಡ್ ಮೀಟ್ರಿಂಗ್ನ ಇಟ್ಟು ವಿಡಿಯೋ ಆದರೂ ತೆಗಿಬೋದು ಅಥವಾ ಈವನ್ ಫೋಟೋಸ್ ಕೂಡ ಸೆಟ್ಟಿಂಗ್ ಅದು ಅಪ್ಲೈ ಆಗುತ್ತೆ. ಸೊ ಅದೊಂದು ನೆನಪಿಟ್ಕೊಳ್ರಿ.
ಸೆಂಟರ್ ವೇಡ್ ಯಾವಾಗ ಅಂದರೆ ಗ್ರೂಪ್ ಫೋಟೋಸ್, ಗ್ರೂಪ್ ಇಮೇಜಸ್ ಅಥವಾ ಯಾರು ಪರ್ಸನ್ಸ್ ಇರ್ತಾರೆ, ಸ್ಟ್ರೀಟ್ ಫೋಟೋಗ್ರಫಿ ಇರ್ಬೋದು, ಅಲ್ಲಿ ನೀವು ಸೆಂಟರ್ ವೇಡ್ ಯೂಸ್ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸ್ಪಾಟ್ ಮೀಟ್ರಿಂಗ್. ನೋಡಿರಿ, ಇವೆಲ್ಲ ಸೆಟ್ಟಿಂಗ್ಸ್ ನಿಮಗೆ ಯಾರೂ ಹೇಳ್ಕೊಡೋದಿಲ್ಲ. ಐ ಹೋಪ್ ನೀವು ಅರ್ಥ ಮಾಡ್ಕೊಂಡು ಅದನ್ನು ಯೂಸ್ ಮಾಡಿ ನೋಡಿರಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸ್ಪಾಟ್ ಮೀಟ್ರಿಂಗ್ ಅಂದಿದ ತಕ್ಷಣ ಹೆಸರಲ್ಲೇ ಇದೆ ಮತ್ತೆ ಸ್ಪಾಟ್ ಅಂತ. ಬೇಸಿಕಲಿ ಲೈಕ್ ಮ್ಯಾಕ್ರೋ ಇರ್ಬೋದು ಅಥವಾ ಫೋಟೋಸ್ ಲೈಕ್ ಫ್ಲವರ್ಸಿಂದ ಇರ್ಬೋದು. ಸೊ ಈ ಥರ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡೋದು. ಪೋರ್ಟ್ರೇಟ್ಸ್ ತೆಗಿತಿರ್ತೀರಾ ಅಥವಾ ಸೆಲ್ಫೀಸ್ ಇರ್ಬೋದು, ಅಲ್ಲಿ ಏನು ಮಾಡ್ಬೇಕು ನೀವು, ಸ್ಪಾಟ್ ಮೀಟ್ರಿಂಗ್ನ ಯೂಸ್ ಮಾಡಿ ಕ್ಲಿಕ್ ಮಾಡಬೇಕು. ಫೋಟೋ ಅಥವಾ ವೀಡಿಯೋ ಶೂಟ್ ಮಾಡಬಹುದು. ಯಾರ್ದಾದ್ರೂ ಒಬ್ಬ ಪರ್ಸನ್ನಿಂದ ನೀವು ವೀಡಿಯೋ ಶೂಟ್ ಮಾಡ್ತಿರ್ತೀರಾ ಅಂದರೆ ಅಥವಾ ಇಂಟರ್ವ್ಯೂಸ್ ತೊಗೋತಿರ್ತೀರಾ ಮೊಬೈಲಲ್ಲಿ ಅಂದರೆ ಆಲ್ವೇಸ್ ಯೂಸ್ ಸ್ಪಾಟ್ ಮೀಟ್ರಿಂಗ್. ಅವಾಗ ಅದನ್ನೊಂದೇ ಪರ್ಟಿಕ್ಯುಲರಾಗಿ ಫೋಕಸ್ ಆ್ಯಸ್ ವೆಲ್ ಆಸ್ ಎಕ್ಸ್ಪೋಸ್ ಕರೆಕ್ಟಾಗಿ ತೊಗೋತೆ ಮೊಬೈಲ್. ಅಲ್ಲಿ ನಿಮಗೆ ತುಂಬ ಒಳ್ಳೆ ವೀಡಿಯೋಸ್ ಸಿಗುತ್ತೆ ಆ್ಯಸ್ ವೆಲ್ ಆಸ್ ಫೋಟೋಸ್. ಸೊ ಇದು ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಆಯಿತು. ಇದ್ರ ಜೊತೆಗೆ ನೀವು ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಎಷ್ಟೋ ವೆರೈಟಿ ಆಪ್ಷನ್ಸ್ನ ನೋಡ್ಬೋದು. ಅದು ಯಾವುದೇ ಥರ ಅಂತ ನಾನು ಈಗ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಏನು ಮಾಡಬೇಕಂದ್ರೆ ಮೊದಲನೇದಾಗಿ ರೆಸಲ್ಯೂಷನ್. ಈಗ ರೆಸಲ್ಯೂಷನ್ ಏನು ಸೆಟ್ ಮಾಡಬೇಕಪ್ಪ, ಇಮೇಜ್ ಸೈಜ್ನ ಎಷ್ಟೋ ಜನರದ್ದು ಮೊಬೈಲಲ್ಲಿ ನೋಡಿರ್ತೀನಲ್ಲ. ಸೊ ಅವ್ರೇನು ಮಾಡ್ತಾರೆ, ಆ್ಯಸ್ ಇಟ್ ಈಸ್ ಬೈ ಡಿಫಾಲ್ಟ್ ಏನು ಕೊಟ್ಟಿರುತ್ತೆ ಮೊಬೈಲ್ ಅದನ್ನೇ ಯೂಸ್ ಮಾಡ್ತಿರ್ತಾರೆ. ಯಾಕಂದರೆ ಅಷ್ಟು ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅದನ್ನು ಯಾರು ನೋಡಬೇಕಪ್ಪ ಅಂತಾರೆ. ಬಟ್ ನೀವು ಡೆಫಿನೆಟಾಗಿ ಮಾಡಬೇಕದು. ಯಾಕಂದರೆ ನೋಡಿ, ಎಷ್ಟೊಂದು ಸಲ ನಾವು ವೀಡಿಯೋ ಶೇರ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಆಪ್ಷನ್ ಇರುತ್ತೆ. ಸೊ ಆ ಆಪ್ಷನ್ ಇಟ್ಟು ನೀವು ವೀಡಿಯೋ ಶೂಟ್ ಮಾಡಿ ಶೇರ್ ಮಾಡಿದರೆ ಸ್ಪೇಸ್ ಕೂಡ ನಿಮಗೆ ಜಾಸ್ತಿ ತೊಗೊಳೋದಿಲ್ಲ. ಹಾಗೆ ನೀವು ಶೇರ್ ಮಾಡಲಿಕ್ಕೆ ವೆರಿ ಕ್ವಿಕ್ಕಾಗಿ ಕಡಿಮೆ ಡೇಟಾ ಯೂಸ್ ಮಾಡಿಕೊಂಡು ಶೇರ್ ಮಾಡ್ಬೋದು. ಸೊ ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಅದನ್ನು ನೀವು ಯೂಸ್ ಮಾಡಿದರೆ ನಿಮಗೆ ಬೆನಿಫಿಟ್ ಅದು. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಆ್ಯಕ್ಚುಲಿ ತೋರಿಸ್ತಿರೋದು. ಸೊ ಇವಾಗ ರೆಸಲ್ಯೂಷನ್ ಯಾವ ಸೆಲೆಕ್ಟ್ ಮಾಡಬೇಕು ಹಾಗಾದರೆ, ಈಗ ಫುಲ್ ಕ್ಲಾರಿಟಿ ಬೇಕಪ್ಪ ನಮಗೆ ವೀಡಿಯೋ ಅಂದರೆ ಫುಲ್ HD ಅಲ್ಲಿ ರೆಕಾರ್ಡ್ ಮಾಡಿರಿ. ಅಂದರೆ 1920x1080p ರೆಸಲ್ಯೂಷನ್ ನಮಗೆ ಓಕೆ ಶಪ. ಈಗ ನಾನು ಕ್ವಿಕ್ಕಾಗಿ ಶೇರ್ ಮಾಡಬೇಕು, ಜಾಸ್ತಿ ಬಹಳ MB ತೊಗೋಬಾರ್ದು ಇಲ್ಲಿ ಅಂದರೆ ಅವಾಗ ಏನು ಮಾಡಬೇಕು ನೀವು, ಲೋವರ್ ದ ರೆಸಲ್ಯೂಷನ್ ಅಂದರೆ 365 480 ಅಥವಾ 480 ಪಿಕ್ಸಲ್ಸ್ ಇರ್ಬೋದು ಅಥವಾ 720p ಅಲ್ಲಿ ರೆಕಾರ್ಡ್ ಮಾಡಿ ನೀವು ಶೇರ್ ಮಾಡಿರಿ. ಆ್ಯಸ್ ಇಟ್ ಈಸ್ ನೀವು ಫುಲ್ HD ಅಲ್ಲಿ ರೆಕಾರ್ಡ್ ಮಾಡಿ ವಾಟ್ಸಪ್ಪಲ್ಲಿ ಏನು ಶೇರ್ ಮಾಡಿದರೆ ಕ್ಲಾರಿಟಿ ಕಾಣಿಸುತ್ತೆ ಅಲ್ವಾ, ಅದೇ ಥರ 720p ಅಲ್ಲಿ ಮಾಡಿ ಕಳಿಸಿದ್ರೆ ಕೂಡ ಸೇಮ್ ಕ್ಲಾರಿಟಿ ಬರುತ್ತೆ. ಮತ್ತು ಇಲ್ಲಿ ತುಂಬಾ ಸೇವ್ ಮಾಡ್ಕೋಬೋದು ನೀವು ಸ್ಪೇಸ್ನ, ರೈಟ್. ಸೊ ಡಿಪೆಂಡ್ಸ್. ನೀವು ಈಗ ನಾನು ಕಂಪ್ಯೂಟ್ರಲ್ಲಿ ಶೇರ್ ಮಾಡ್ತೀನಪ್ಪ, ಕಂಪ್ಯೂಟ್ರಲ್ಲಿ ನಾನು ಸೆಂಡ್ ಮಾಡ್ಕೋತೀನಿ ಅಂದರೆ ಫುಲ್ ಕ್ಲಾರಿಟಿ ವೀಡಿಯೋ ಬೇಕಂದರೆ 4K ಅಲ್ಲಿ ಶೂಟ್ ಮಾಡಿರಿ ಅಥವಾ ಫುಲ್ HD 1920x1080p ಅಲ್ಲಿ ಶೂಟ್ ಮಾಡಬಹುದು. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗ್. ಅದ್ರ ಜೊತೆಗೆ ನಿಮಗೆ ಅಲ್ಲಿ ಗ್ರಿಡ್ ಲೈನ್ಸ್ ಅಂತ ಒಂದು ಸೆಟ್ಟಿಂಗ್ಸ್ ಕಾಣಿಸುತ್ತೆ. ಸೊ ಗ್ರಿಡ್ ಲೈನ್ಸ್ ಯೂಸ್ ಮಾಡಿದರೆ ನೀವು ರೆಫರೆನ್ಸ್ ಆಗಿ ಲೈನ್ಸ್ನ ನೋಡಿಕೊಂಡು ಕರೆಕ್ಟಾಗಿ ಹಾರಿಝಾನಿಗೆ ಇದೆಯಾ ಇಲ್ವಾ, ಅಂದರೆ ಕ್ರಾಸ್ ಆಗಿ ಮೊಬೈಲ್ನ ಈ ಥರ ಯೂಸ್ ಮಾಡೋದು ತಪ್ಪುತ್ತೆ. ಸೊ ಅದಕ್ಕೋಸ್ಕರ ಏನಂತೀನಿ, ಗ್ರಿಡ್ ಲೈನ್ಸ್ನ ಯೂಸ್ ಮಾಡಿ ಯಾವ ಥರ ನೀವು ಮೊಬೈಲ್ನ ಹಿಡ್ಕೋತಿರಲ್ವಾ, ಸೊ ಅಲ್ಲಿ ರೆಫರೆನ್ಸ್ ಲೈನ್ ಏನು ಕಾಣಿಸುತ್ತೆ ಆ ಲೈನ್ನ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ವೀಡಿಯೋಸ್ನ ಶೂಟ್ ಮಾಡಿಕೊಡ್ರಿ. ಈ ವಿಡಿಯೋ ಶೂಟ್ ಮಾಡಲಿಕ್ಕೂ ಈ ಥರ ಹ್ಯಾಂಡಲ್ ಮಾಡಬೇಕು ಇದು ಮೊಬೈಲ್ನ. ಯಾವುದ್ಯಾವುದೋ ಥರ ಈ ಥರ ಇಟ್ಕೊಂಡು ನಾವು ಶೂಟ್ ಮಾಡ್ತಾ ಹೋದರೆ ಅದು ಹಾರಿಝಾನ್ ಆಗಿ ಇರೋದಿಲ್ಲ, ಪ್ರೊಫೆಷ್ನಲ್ ಕಾಣಿಸೋದಿಲ್ಲ. ಆಮೇಲೆ ನೀವೇ ಅನ್ಕೋತೀರಿ ಯಾವ ಥರ ವಿಚಿತ್ರ ವೀಡಿಯೋ ಬಂದೈತಲ್ಲ ಇದು ಅಂತ. ಸೊ ಅದಕ್ಕೋಸ್ಕರ ಪ್ರೊಫೆಷ್ನಲ್ ಆಗಿ ಈ ಥರ ಇಟ್ಕೊಂಡು ಸ್ಟೆಬಿಲೈಸ್ಡ್ ಟೈಪ್ ನಿಮ್ಮ ಕೈ ಹ್ಯಾಂಡ್ ಶೇಕ್ ಮಾಡಲಾರ್ದಂಗೆ ವೆರಿ ಸ್ಟೆಬಿಲೈಸ್ಡ್ ಆಗಿ ವೀಡಿಯೋಸ್ನ ಶೂಟ್ ಮಾಡಿರಿ. ತುಂಬ ಒಳ್ಳೆ ಕ್ಲಾರಿಟಿ ವೀಡಿಯೋಸ್ ನಿಮಗೆ ಬರುತ್ತೆ. ಸೊ ನಾನು ಅಂದೆ, ಒಂದು ಗ್ರಿಡ್ ಲೈನ್ಸ್ನ ಎನೇಬಲ್ ಮಾಡಬೇಕು, ರೆಸಲ್ಯೂಷನ್ ಚೇಂಜ್ ಮಾಡಬೇಕು ಮೊಬೈಲಲ್ಲಿ, ಹಾಗೆ ಮೀಟ್ರಿಂಗ್ ಚೇಂಜ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆಟೋ ಎಕ್ಸ್ಪೋಜರ್ ಆ್ಯಸ್ ವೆಲ್ ಆಸ್ ಆಟೋ ಫೋಕಸ್ ಲಾಕ್ ಇದೇನಿದೆ ಅಲ್ಲ ಸೆಟ್ಟಿಂಗ್ಸ್, ಇದನ್ನು ನೀವು ಚೇಂಜ್ ಮಾಡಿ ಕರೆಕ್ಟಾಗಿ ವೀಡಿಯೋಸ್ನ ಶೂಟ್ ಮಾಡಿರಿ. ಆಮೇಲೆ ನೀವೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಿ ತುಂಬ ಒಳ್ಳೆ ವೀಡಿಯೋಸ್ ಬಂದಿದೆ ಅಂತ. ಸೊ ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇನ್ನೂ ಬಹಳಷ್ಟು ನಾನು ಹೇಳ್ಕೊಡ್ಬೋದು. ನಿಮಗೆ ಈ ಥರ ಇಂಟ್ರೆಸ್ಟ್ ಇದೆಯಪ್ಪ ಅಂದರೆ ನನಗೆ ಹೇಳ್ರಿ, ನಾನು ಬೇರೆ ವೀಡಿಯೋಸ್ ಕೂಡ ಮಾಡ್ತೀನಿ, ಲೈವ್ ಎಕ್ಸಾಂಪಲ್ಸ್ ತೋರಿಸ್ತೀನಿ ಲೈಕ್ ವೆರೈಟಿ ಆಫ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಮೇಲೆ. ಸೊ ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿತ್ತಂದರೆ ಹಿಟ್ ದಟ್ ಲೈಕ್ ಬಟನ್, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಅವರು ತಿಳಿದುಕೊಳ್ಳಿ ಯಾವ ಥರ ವೀಡಿಯೋಸ್ನ ಕರೆಕ್ಟಾಗಿ ಶೂಟ್ ಮಾಡಬೇಕು, ಏನೆಲ್ಲ ಸೆಟ್ಟಿಂಗ್ಸ್ ಮೊಬೈಲಲ್ಲಿ ಚೇಂಜ್ ಮಾಡಬೇಕು ಅಂತ. ಹಾಗಾದರೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್, ಬಾಯ್ ಬಾಯ್.